ಟೊಮೊಟೊ, ಸೌತೆ ಗಿಡ, ಬೀನ್ಸ್ ಮತ್ತೆ ಪಟ್ಲಿ ಗಿಡ ಎಲ್ಲಾ ಇದ್ರಲ್ಲೂ ತೋಟದಲ್ಲಿ ಬೇಕಾದ್ರೆ ಇದನ್ನ ಮಧ್ಯೆ ಬೈಲು ಹೊಡ್ಕೊಬಹುದು. ಕೃಷಿ ಇಲಾಖೆಯಿಂದ ಸಬ್ಸಿಡಿ ಸಹಾಯಧನದಿಂದ ಪಡ್ಕೊಂಡಿದ್ದೀವಿ. ಟೋಟಲ್ 75,000 ರೂಪಾಯಿ. ಅದನ್ನ ನಮ್ಗೆ ಸಬ್ಸಿಡಿ ರೀತಿಯಲ್ಲಿ 32,500 ರೂಪಾಯಿ ಕೊಟ್ಟು ಖರೀದಿ ಮಾಡಿದೀವಿ. ನಾವು ತಿರುಮೂಲಹಳ್ಳಿ ಗ್ರಾಮ, ನಾವೊಬ್ಬ ರೈತ ಸಿ ಪ್ರಕಾಶ್ ಅಂತೇಳಿ, ತೂಬ್ಗೆರೆ ಹೋಬಳಿ, ಆಡರಹಳ್ಳಿ ಗ್ರಾಮ ಪಂಚಾಯತಿ. ನಾವು ಪವರ್ ವೀಡರ್ ಅನ್ನ ತೂಬ್ಗೆರೆ ಹೋಬಳಿ ಕೃಷಿ ಇಲಾಖೆಯಿಂದ ಸಬ್ಸಿಡಿ ಸಹಾಯಧನದಿಂದ ಪಡ್ಕೊಂಡಿದ್ದೀವಿ. ಅದರ ಮೊತ್ತ ಟೋಟಲ್ 75,000 ರೂಪಾಯಿ. ಅದನ್ನ ನಮ್ಗೆ ಸಬ್ಸಿಡಿ ರೀತಿಯಲ್ಲಿ 32,500 ರೂಪಾಯಿ ಕೊಟ್ಟು ಖರೀದಿ ಮಾಡಿದೀವಿ. ನಂದು 3 ಎಕರೆ ಜಮೀನ್ ಇದೆ. 1 ಎಕರೆ ಬಾಳೆ ಇದೆ, 2 ಎಕರೆ ಅಡಿಕೆ ಇದೆ, ಮತ್ತೆ ಇನ್ನೊಂದು ಅರ್ಧ ಎಕರೆ ಟೊಮೊಟೊ, ಸೌತೆ ಗಿಡ, ಚಿಲ್ಲರೆ ಬೆಳೆ ಬೆಳ್ಕೊಂತೀವಿ. ಪ್ರತಿ ಒಂದ್ರಲ್ಲೂ ಇದರಲ್ಲಿ ಕೆಲಸ ಮಾಡಕ್ಕೆ ಅಗತ್ಯ ಇದೆ. ಇದು ಈಗ ಲೇಬರ್ ಸಮಸ್ಯೆ ಆಗಿರೋದ್ರಿಂದ ಸಣ್ಣ ಉಳ್ ಬೆಳೀತಿದಂಗೆ ರೋಟೋವೇಟರ್ ಮಾಡ್ಕೊಬಹುದು. ಮತ್ತೆ ಒಂದು 3 ಎಕರೆ ಜಮೀನ ಬೇಕಾದ್ರೆ ಉಳುಮೆ ಮಾಡ್ಕೊಬಹುದು ಇದರಲ್ಲಿ. ಹಂಗಾಗಿ ತುಂಬಾ ಉಪಯುಕ್ತ. ಅಡಿಕೆ ತೋಟದಲ್ಲಿ 2 ತಿಂಗಳಿಗೆ ಒಂದ್ಸಾರಿ ಹೊಡ್ಕೊಂತ ಇದ್ರೆ, ರೋಟೋವೇಟರ್ ಹೊಡ್ಕೊಂತ ಇದ್ರೆ ಸ್ವಲ್ಪ ಕಳೆ ಇರೋದಿಲ್ಲ, ಭೂಮಿ ಮೇಲೆ ಅಚ್ಚುಕಟ್ಟಾಗಿ ಇರುತ್ತದೆ. ಹಂಗಾಗಿ ತುಂಬಾ ಒಳ್ಳೆ ಅನುಕೂಲ ಇದು. ಈ ರೈತರಿಗೆ ಸರ್ ಅಡಿಕೆ ತೋಟದಲ್ಲಿ ಹೊಡಿಬಹುದು, ಬಾಳೆ ತೋಟದಲ್ಲಿ ಹೊಡಿಬಹುದು, ಟೊಮೊಟೊದಲ್ಲಿ ಹೊಡಿಬಹುದು. 4 ಅಡಿ ಸಾಲ ಹೊಡ್ಕೊಂಡ್ಬಿಟ್ರೆ, 4 ಅಡಿ ಸಾಲಲ್ಲಿ ಮಾಡ್ಕೊಂಡ್ರೆ ಟೊಮೊಟೊ, ಸೌತೆ ಗಿಡ, ಬೀನ್ಸ್ ಮತ್ತೆ ಪಟ್ಲಿ ಗಿಡ ಎಲ್ಲಾ ಇದ್ರಲ್ಲೂ ತೋಟದಲ್ಲಿ ಬೇಕಾದ್ರೆ ಇದನ್ನ ಮಧ್ಯೆ ಬೈಲು ಹೊಡ್ಕೊಬಹುದು. ಇದಕ್ಕೆ ಲೇಬರ್ ಅವಶ್ಯಕತೆನೇ ಇಲ್ಲ. ಹಂಗಾಗಿ ತುಂಬಾ ಉಪಯುಕ್ತ ಸರ್ ಇದು. ಸರ್ ನಿಖರವಾದ ಬೆಲೆ 75,000 ರೂಪಾಯಿ. ಇದು ನಮಗೆ ಗೌರ್ಮೆಂಟ್ ಹೌದು ಸರ್, ಹೌದು. ನಾವು 37,000 ರೂಪಾಯಿ ಕೊಟ್ಬಿಟ್ಟು ಸಬ್ಸಿಡಿಯಲ್ಲಿ ಕೃಷಿ ಇಲಾಖೆಯಲ್ಲಿ ತಗೊಂಡಿದೀವಿ ಇದನ್ನ. ಹಂಗಾಗಿ ತುಂಬಾ ಉಪಯೋಗ ರೈತರಿಗೆ ಇದು. ಹೌದು ಸರ್, ತುಂಬಾ ಅನುಕೂಲ ಆಗುತ್ತೆ. ಸುಮಾರು ಒಂದು 100 ಜನ ಕೆಲಸ ಮಾಡುತ್ತೆ ಸರ್ ಇದು. ಈಗ ಲೇಬರ್ ಹೆಣ್ಣಾಳುಗಳದ್ದು, ಮಹಿಳೆಯರದ್ದು ಇಟ್ಕೊಂಡು ನಾವು ಕಳೆ ತೆಗಿಸ್ಬೇಕಾದ್ರೆ 100 ಜನ ಕೆಲಸ ಮಾಡುತ್ತೆ ಇದು. ಸರ್ ಕೃಷಿ ಇಲಾಖೆ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್. ಇದು ನಮ್ ಸಬ್ಸಿಡಿ ಬೇಕು ಅಂದ್ರೆ, ಬಟ್ ಪರ್ಸನಲ್ ಆಗಿ ಕೊಡ್ತಾರೆ, ಬಟ್ ಅದು ಕಾಸ್ಟ್ ಎಷ್ಟಿರುತ್ತೆ ಅಷ್ಟು ಕೊಡಬೇಕು. ಕೃಷಿ ಇಲಾಖೆ ಹೋಗಿ ಕಾಂಟ್ಯಾಕ್ಟ್ ಮಾಡಿದಾಗ ಕೃಷಿ ಅಧಿಕಾರಿಗಳು ನಮ್ ಸಬ್ಸಿಡಿ ರೀತಿಯಲ್ಲಿ ಸರ್ಕಾರದಲ್ಲಿ ಬರ್ತಕ್ಕಂಥ ಪ್ರೋತ್ಸಾಹ ಧನನ ನಮಗೆ ಕಡಿಮೆ ಅಮೌಂಟ್ ತಗೊಂಡು ಕೊಡ್ತಾರೆ ನಮ್ಗೆ. ಆಯಾ ಭಾಗದ ಹೋಬಳಿ ಹಕ್ಕದಲ್ಲಿ ಒಂದೊಂದು ಆಫೀಸ್ ಇರುತ್ತೆ. ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಕೃಷಿ ಇಲಾಖೆ ಅಧಿಕಾರಿಗಳೇ ನಮ್ಗೆಲ್ಲ ಮಾಹಿತಿ ಕೊಟ್ಟು ಅವ್ರು ತರಿಸ್ಕೊಡ್ತಾರೆ. ನಮ್ ಜಮೀನ್ ಡಾಕ್ಯುಮೆಂಟ್ಸ್ ಏನ್ ಬೇಕು ಅವ್ರು ತಗೊಂಡು ಸರ್ಕಾರಕ್ಕೆ ಕಳ್ಸ್ಬೇಕು ಅವರು. ಆಮೇಲೆ ಅವ್ರು ತರಿಸ್ಕೊಡ್ತಾರೆ ನಮ್ಗೆ. ಅವರೇ ತರಿಸಿ ಕೃಷಿ ಇಲಾಖೆ ನಮ್ಗೆ ಕೊಡ್ತಾರೆ. ನಾವೇನೋ ಇದಕ್ಕೆ ಹೋಗ್ಬೇಕು ಅಂತ ಏನಿಲ್ಲ, ಕೃಷಿ ಇಲಾಖೆ ಆಫೀಸ್ ಹತ್ತಿಗೆ ತರಿಸಿ ರೈತಂಗೆ ಕಳಿಸಿ ಕೊಡ್ತಾರೆ. ಇದನ್ನ ಸರ್ ಪಾಣಿ ಕೊಡ್ಬೇಕು, ಸಣ್ಣ ಇಳುವರಿ ಸರ್ಟಿಫಿಕೇಟ್ ಕೊಡ್ಬೇಕು, ಆಮೇಲೆ ಬ್ಯಾಂಕ್ ಪಾಸ್ಬುಕ್ ಕೊಡ್ಬೇಕು, ಜೆರಾಕ್ಸ್, ಆಮೇಲೆ 2 ಫೋಟೋ ಕೊಡ್ಬೇಕು. ಇಷ್ಟು ಕೊಟ್ಬಿಟ್ಟು ಸಣ್ಣ ಇಳುವರಿ ಸರ್ಟಿಫಿಕೇಟ್ ಕೊಡ್ತಾರೆ. ಇದಕ್ಕೆ ಲಿಮಿಟ್ ಇಲ್ಲ. ಮಿನಿಮಮ್ ಒಂದು 2 ಎಕರೆ ನಲ್ಲಿ ಇರಬೇಕು, ನೀರಾವರಿ ಇರಬೇಕು. ನೀರಾವರಿ ಇದ್ರೆ ಯೂಸ್ ಆಗೋದು. ಕೃಷಿಯಲ್ಲಿ ಅಂತ ಯೂಸ್ ಆಗಲ್ಲ. ಹೊಡ್ಕೊಂಬ ತೊಂದರೆ ಕೊಡ್ತಾರೆ, ಕೃಷಿಗೂ ಕೊಡ್ತಾರೆ. ಆ ಮಳೆಗಾಲದಲ್ಲಿ ಮಾತ್ರ ಅದನ್ನ ಬಳಸ್ಕೊಬಹುದು. ತೋಟಗಾರಿಕೆ ಇದ್ದಾಗ ಎನಿ ಟೈಮ್ ನೀರು ಇರೋದ್ರಿಂದ ಯಾವಾಗಲೂ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಸರ್.